ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಬೇಸಿಗೆಯಲ್ಲಿ ಮಾಡುವಂತಹ 2 ಸಿಂಪಲ್ ಆದ ಅಡಿಗೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಗೊಜ್ಜನ್ನ ಮಾಡ್ಲಿಕ್ಕೆ ಮೊದಲಿಗೆ ಒಂದು ಪ್ಯಾನ್ ಅನ್ನು ಬಿಸಿಗಿಟ್ಟಿದ್ದೇನೆ. ಈಗ ಅದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸನ್ನ ಹಾಕೊಳ್ತಾ ಇದ್ದೇನೆ. ನಾನು ಇಲ್ಲಿ ಬ್ಯಾಡಗಿ ಮೆಣಸನ್ನ ಬಳಸ್ತಾ ಇದ್ದೇನೆ. ಒಂದು 6 ಬ್ಯಾಡಗಿ ಮೆಣಸನ್ನ ಹಾಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕೊಳ್ತೇನೆ. ಹಾಗೆ ಇದರ ಜೊತೆಗೆ ಖಾರಕ್ಕೆ ಒಂದು 4 ಹಸಿಮೆಣಸನ್ನು ಕೂಡ ನಾನು ಹಾಕೊಳ್ತಾ ಇದ್ದೇನೆ. ತುಂಬಾನೇ ರುಚಿಯಾಗಿ ಬರ್ತದೆ ಹಸಿಮೆಣಸು ಹಾಗೂ ಒಣ ಮೆಣಸನ್ನ ಎರಡನ್ನು ಸೇರಿಸಿ ನಾವು ಗೊಜ್ಜನ್ನ ಮಾಡಿದಾಗ. ಇದರ ಜೊತೆಗೆ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕೊಳ್ತಾ ಇದ್ದೇನೆ. ತುಂಬಾನೇ ರುಚಿಯಾಗಿ ಬರ್ತದೆ ಉದ್ದಿನ ಬೇಳೆಯನ್ನು ಸೇರಿಸಿ ಗೊಜ್ಜನ್ನ ಮಾಡಿದಾಗ. ಹಾಗೆ ಇದಕ್ಕೆ ಮಾವಿನಕಾಯಿಯ ಚಟ್ನಿಗೆ ಇಂಗನ್ನು ಚೆನ್ನಾಗಿ ಹಾಕೊಳ್ಬೇಕು, ಪರಿಮಳ ಚೆನ್ನಾಗಿ ಬರ್ತದೆ. ಮಾವಿನಕಾಯಿ ಹಾಗೂ ಇಂಗಿನ ಕಾಂಬಿನೇಷನ್ ಸೂಪರ್ ಆಗಿರ್ತದೆ. ಸ್ವಲ್ಪ ಇಂಗನ್ನು ಹಾಕೊಳ್ತಾ ಇದ್ದೇನೆ. ಎಲ್ಲದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಳ್ತೇನೆ. ಮೆಣಸು ಉದ್ದಿನ ಬೇಳೆ ಎಲ್ಲ ಹುರಿದಾಗಿದೆ. ಈಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಉರಿಯನ್ನು ಆಫ್ ಮಾಡಿ ಈ ಬಾಣಲೆಯಲ್ಲಿ ಬಿಡ್ತೇನೆ. ಸ್ವಲ್ಪ ಕರಿಬೇವೆಲ್ಲ ಗರಿ ಗರಿ ಆಗ್ತದೆ. ನಾ ಗೊಜ್ಜಿಗೆ ಹಾಕ್ಲಿಕ್ಕೆ 3 ಮಾವಿನ ಮಿಡಿಗಳನ್ನು ತಗೊಂಡಿದ್ದೇನೆ. ಇದು ಹುಳಿಯಾಗಿದೆ. ಇದರ ಚೊಟ್ಟು ಹಾಗೂ ಅದರ ಒಳಗಡೆ ಒಂದು ರೀತಿ ಬಿಳಿ ಗೊರಟಿದ್ದು ಇರ್ತದಲ್ಲ, ಕೂಗಿಲೆ ಅಂತ ಹೇಳ್ತೇವೆ, ಅದನ್ನ ತೆಗೆದು ಹಾಕೊಳ್ತೇನೆ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ. ಇದು ಕಾಟು ಮಾವಿನ ಮಿಡಿ, ತುಂಬಾ ಪರಿಮಳವಾಗಿರ್ತದೆ. ಹಾಗೆ ಹುಳಿ ಅಂಶ ಕೂಡ ಇದರಲ್ಲಿ ಚೆನ್ನಾಗಿರ್ತದೆ. ಇದಕ್ಕೆ ಉಪ್ಪು ಹಾಕಿ ತಿನ್ಲಿಕ್ಕಂತೂ ತುಂಬಾನೇ ಚೆನ್ನಾಗಾಗ್ತದೆ. ಇದರಿಂದ ಉಪ್ಪಿನಕಾಯಿ ಕೂಡ ಮಾಡ್ಕೊಳ್ಬಹುದು. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಉಪ್ಪಿನಕಾಯಿಯನ್ನು ಕೂಡ ಮಾಡ್ಕೊಳ್ಬಹುದು. ಯಾವ ರೀತಿ ಮಾಡೋದು ಅಂತ ನಿಮ್ಗೆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಖಂಡಿತ ಮಾಡಿ ತೋರಿಸ್ತೇನೆ. ಹುರಿದ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನ ಈಗ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೇನೆ. ಕಟ್ ಮಾಡಿರುವ ಮಾವಿನಕಾಯಿಯ ಹೋಳುಗಳು, ತುರಿದಿಟ್ಟಿರುವ ಹಸಿ ಕಾಯಿ ತುರಿ, ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟಿದೆ. ಅರ್ಧ ಭಾಗದಷ್ಟು ಕಾಯಿಯನ್ನು ನಾನು ತುರಿದು ತಗೊಂಡಿದ್ದೇನೆ. ಈ ಬೇಸಿಗೆಗಂತೂ ಈ ಮಾವಿನಕಾಯಿಯ ಚಟ್ನಿ ಉಂಟಲ್ಲ, ತುಂಬಾ ಚೆನ್ನಾಗಿ ಆಗ್ತದೆ. ನಿದ್ರೆನೂ ಚೆನ್ನಾಗಿ ಬರ್ತದೆ, ಊಟ ಮಾಡ್ಲಿಕ್ಕೂ ಬಾಯಿಗೆ ರುಚಿ ಅಂತ ಕೂಡ ಅನಿಸ್ತದೆ. ಜೀರ್ಣಕ್ಕೂ ತುಂಬಾ ಒಳ್ಳೆಯದು ಮಾವಿನಕಾಯಿ ಸೇವನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕೊಳ್ತೇನೆ. ನಾನಿಲ್ಲಿ ಕಲ್ಲು ಉಪ್ಪನ್ನ ಬಳಸ್ತಾ ಇದ್ದೇನೆ. ಅನ್ನದ ಜೊತೆ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗ್ತದೆ. ನೀರನ್ನು ಸೇರಿಸಿ ಇದನ್ನ ನುಣ್ಣಗೆ ರುಬ್ಬಿ ತರ್ತೇನೆ. ಈ ರೀತಿಯಾಗಿ ರುಬ್ಕೊಂಡಿದ್ದೇನೆ. ಜಾಸ್ತಿ ನೀರನ್ನ ಸೇರಿಸಿಲ್ಲ, ಸ್ವಲ್ಪ ಗಟ್ಟಿಯಾಗಿ ರುಬ್ಬಿದ್ದೇನೆ. ಇದನ್ನ ಒಂದು ಬೌಲಲ್ಲಿ ಹಾಕೊಳ್ತೇನೆ. ವಿಶೇಷದಲ್ಲೆಲ್ಲ ಅಡಿಗೆ ಭಟ್ರು ಇದೇ ರೀತಿಯಲ್ಲಿ ಮಾವಿನಕಾಯಿಯ ಗೊಜ್ಜನ್ನ ಮಾಡ್ತಾರೆ. ತುಂಬಾನೇ ರುಚಿಯಾಗಿರ್ತದೆ. ಅನ್ನದ ಜೊತೆ ಕಲಸಿ ಊಟ ಮಾಡ್ಲಿಕ್ಕೆ ಚೆನ್ನಾಗಾಗ್ತದೆ. ಖಂಡಿತ ನೀವು ಮನೆಯಲ್ಲಿ ಈ ಗೊಜ್ಜನ್ನ ಟ್ರೈ ಮಾಡಿ. ಇದಕ್ಕೆ ಒಂದು ಒಗ್ಗರಣೆಯನ್ನು ಕೂಡ ಹಾಕೊಳ್ಬೇಕು. ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನ ಹಾಕಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ತುಂಬಾ ನೀರಾಗಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಾಗ್ತದೆ. ಈಗ ಗೊಜ್ಜಿಗೆ ಒಂದು ಒಗ್ಗರಣೆಯನ್ನು ಹಾಕ್ಲಿಕ್ಕೆ ಒಗ್ಗರಣೆ ಸೌಟನ್ನ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ. ಸಾಸಿವೆ, ಉದ್ದಿನ ಬೇಳೆ, ಹಿಂಗು. ಸಾಸಿವೆ ಎಲ್ಲ ಚಟಪಟ ಅಂದಿ ಅಲ್ಲಿ ತನಕ ಕಾಯಬೇಕು. ಸಾಸಿವೆ ಎಲ್ಲ ಚಟಪಟ ಅಂತ ಇದೆ. ಈಗ ಇದಕ್ಕೆ 1 ಒಣ ಮೆಣಸಿನ ಪೀಸು, ಕರಿಬೇವಿನ ಸೊಪ್ಪು, ರೆಡಿಯಾಗಿರುವ ಒಗ್ಗರಣೆಯನ್ನು ಗೊಜ್ಜಿಗೆ ಹಾಕೊಳ್ತೇನೆ. ರುಚಿ ರುಚಿಯಾದ ಮಾವಿನಕಾಯಿಯ ಗೊಜ್ಜು ರೆಡಿಯಾಗಿದೆ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೇನೆ. ಅನ್ನದ ಜೊತೆ ಹಾಕಿ ಊಟ ಮಾಡಲಿಕ್ಕೆ ತುಂಬಾನೇ ರುಚಿ ಆಗ್ತದೆ. ಅಥವಾ ದೋಸೆ, ಇಡ್ಲಿ, ಚಪಾತಿ ಜೊತೆ ಕೂಡ ಇದನ್ನ ಸರ್ವ್ ಮಾಡ್ಬೋದು. ತುಂಬಾನೇ ಚೆನ್ನಾಗಾಗ್ತದೆ. ಮಾವಿನಕಾಯಿ ಸೀಸನ್ ಅಲ್ಲಿ ಖಂಡಿತ ಈ ರೆಸಿಪಿಯನ್ನು ಒಮ್ಮೆ ಆದ್ರೂ ಟ್ರೈ ಮಾಡೋದನ್ನ ಮರಿಬೇಡಿ. ಇದು ಅನ್ನ ಬಸಿದಿರುವ
ತಿಳಿ ಅಥವಾ ತಿಳಿ ಅಂತ ಕೂಡ ಹೇಳ್ತಾರೆ. ನೀವು ಏನು ಹೇಳ್ತೀರ ಅಂತ ಕಮೆಂಟ್ ಮಾಡಿ. ಇದರಿಂದ ಒಂದು ರುಚಿಯಾದ ಆರೋಗ್ಯಕ್ಕೆ ತಂಪನ್ನು ನೀಡುವಂತಹ ಒಂದು ಸಾರಿನ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತಿಳಿಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಖಾರಕ್ಕೆ ಒಂದೆರಡು ಕಟ್ ಮಾಡಿರುವ ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರಿನಲ್ಲಿ ಕರಡಿರುವ ಇಂಗು, ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೇನೆ. ಚೆನ್ನಾಗಿ ಕುದಿ ಬಂದ ನಂತರ ಮುಂದೆ ಬೇಕಾಗಿರುವ ಮತ್ತೆ ಐಟಮ್ಗಳನ್ನು ಹಾಕ್ಲಿಕ್ಕಿದೆ, ಅದನ್ನ ಹಾಕ್ಕೊಳ್ತೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಜಜ್ಜಿರುವ ಶುಂಠಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೇನೆ. ಕುದ್ದ ನಂತರ ಮತ್ತೆ ಒಂದು ಐಟಮ್ ಅನ್ನ ಹಾಕ್ಲಿಕ್ಕಿದೆ. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸರಿಯಾಗಿ ಕುದಿ ಬಂದು ಆ ಹಸಿಮೆಣಸಿನ ಖಾರವನ್ನು ಬಿಡಬೇಕು, ಶುಂಠಿ ಪರಿಮಳವೆಲ್ಲ ಬಿಡಬೇಕು. ಅಲ್ಲಿ ತನಕ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ತೇನೆ. ಚೆನ್ನಾಗಿ ಕುದಿ ಬರ್ತಾ ಇದೆ ಸಾರು. ಈಗ ಕೊನೆಯಲ್ಲಿ ಉರಿಯನ್ನು ಆಫ್ ಮಾಡಿ 1 ಕಪ್ ಆಗುವಷ್ಟು ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾರು ರೆಡಿ. ಇದಕ್ಕೊಂದು ಕೊನೆಯಲ್ಲಿ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಸಾರಿಗೆ ಒಗ್ಗರಣೆ ಹಾಕ್ಲಿಕ್ಕೆ ಒಗ್ಗರಣೆ ಸೌಟನ್ನು ಬಿಸಿಗಿಟ್ಟು ಸ್ವಲ್ಪ ಎಣ್ಣೆನ ಹಾಕಿದ್ದೇನೆ. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ, ಜೀರಿಗೆ, ಒಂದು ಚಿಟಿಕೆ ಇಂಗು, ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅಂತ ನಂತರ ಕರಿಬೇವಿನ ಸೊಪ್ಪು, ಒಣಮೆಣಸನ್ನ ಹಾಕಿ ಒಗ್ಗರಣೆಯನ್ನು ಮಾಡಿ ಈಗಾಗಲೇ ಮಾಡಿಟ್ಟಿರುವ ಸಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಬಿಸಿ ಬಿಸಿಯಾದ ರುಚಿಯಾದ ತಿಳಿ ಸಾರು ರೆಡಿಯಾಗಿದೆ. ಇದನ್ನ ಅನ್ನದ ಜೊತೆ ಹಾಕಿ ಊಟ ಮಾಡಬಹುದು ಅಥವಾ ಹಾಗೆ ಸೂಪ್ ರೀತಿಯಲ್ಲಿ ಕೂಡ ಕುಡಿಬಹುದು. ನಿಮಗೆ ಯಾವುದು ಇಷ್ಟ ಆ ರೀತಿ ಮಾಡಬಹುದು. ಊಟದ ತಟ್ಟೆಯನ್ನ ರೆಡಿ ಮಾಡ್ತಾ ಇದ್ದೇನೆ. ಉಪ್ಪನ್ನ ಹಾಕಿದ್ದೇನೆ. ನಂತರ ಕಡಿಗೆ ಉಪ್ಪಿನಕಾಯಿಯನ್ನ ಹಾಕೊಳ್ತಾ ಇದ್ದೇನೆ. ಕಡಿಗೆ ಉಪ್ಪಿನಕಾಯಿ ರೆಸಿಪಿಯನ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ. ನೀವಿನ್ನು ನೋಡಿಲ್ಲ ಅಂದ್ರೆ ಖಂಡಿತ ರೆಸಿಪಿಯನ್ನ ನೋಡಿ. ಹಾಗೆ ಮಾವಿನ ಮಿಡಿ ಉಪ್ಪಿನಕಾಯಿಯನ್ನು ಕೂಡ ಈಗಾಗಲೇ ನಾನು ಶೇರ್ ಮಾಡಿದ್ದೇನೆ. ಈಗ ಸೀಸನ್ ಟೈಮ್ ನೀವು ಉಪ್ಪಿನಕಾಯಿ ಮಾಡಬೇಕು ಅಂದ್ರೆ ಆ ವಿಡಿಯೋನು ಕೂಡ ನೀವು ರೆಫರ್ ಮಾಡಿ ಉಪ್ಪಿನಕಾಯಿಯನ್ನ ಮಾಡ್ಬೋದು. ಮಾವಿನಕಾಯಿಯ ಗೊಜ್ಜು, ಹಾಗೆ ತಿಳಿ ಸಾರು, ಕೆಂಪಕ್ಕಿಯ ಅನ್ನ. ಕೆಂಪಕ್ಕಿ ಅನ್ನಕ್ಕೆ ಮಾವಿನಕಾಯಿ ಚಟ್ನಿ ಹಾಕಿ ಮೇಲ್ಗಡೆಯಿಂದ ಎಣ್ಣೆ ಹಾಕಿ ಊಟ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಯಾರಿಗೆಲ್ಲ ಇಂತಹ ಸಿಂಪಲ್ ಆದ ಅಡಿಗೆಗಳು ಇಷ್ಟ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇವತ್ತಿನ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ರೆಸಿಪಿಗಳನ್ನ ಈಗಾಗಲೇ ಮಿಸೆಸ್ ಭಾಗವತಲ್ಲಿ ಪೋಸ್ಟ್ ಮಾಡಿದ್ದೇನೆ. ಎಲ್ಲ ವಿಡಿಯೋಗಳನ್ನ ನೋಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.